ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಇಳಕಲ್ಲು ಸೀರೆ, ಪೂಜಾ ಕುಣಿತ, ಲಂಬಾಣಿ ಹೆಣ್ಣು ಮಕ್ಕಳ ಕುಣಿತ ಹಾಗೂ ಹಂತಿ ಪದಗಳು. ಕುತಿನಿ ಸೀರೆಯ ನುಟ್ಟು ನಿಂತಾರೆ ಆ ನೀರೆ, ತಿಳಿ ನೀರ ಹೊಳೆಯ ತೆರೆ ಅವಳ ನಿರಿಗೆ, ಚೆಲ್ಲುವ ನಿರಿಗೆಗಳ ಒದೆಯುತ್ತ ನಡೆದಾರೆ, ಕುಣಿದಾಂಗೆ ಮರಿಗುದುರೆ ಅವಳ ನಡಿಗೆ. ಕನ್ನಡ ನಾಡಿನ ಬೆಡಗಿಯರ ಸೊಬಗನ್ನು ಇಮ್ಮಡಿಸುವ ಈ ಸೀರೆಯುಡಿಗೆ ಜಗತ್ತನ್ನೇ ಆಕರ್ಷಿಸುವಷ್ಟು ಮೋಹಕವಾಗಿರುತ್ತದೆ. ನಮ್ಮ ನಾಡಿನ ಸುಂದರ ಪರಿಸರಕ್ಕೆ ಹೊಂದಿಕೊಂಡಂತಹ ಈ ಸೀರೆಯ ಇತಿಹಾಸವನ್ನು ಬರೆದವರಾರು? ಜನಪದರು ಸೀರೆಗೆ ಬಣ್ಣವೆಂದೇ ಕರೆದಿದ್ದಾರೆ. ಅಂಚು ಮಿಂಚಿನ ಸೀರೆ, ಮಿಂಚಲ್ಲಿ ಅದ್ದಿದ ಸೀರೆ, ಸೀರುಟ್ಟು ಹೆಣ್ಣು ಬೀದೀಲಿ ನಡೆದಾಗ ಕಾಮನ ಕಣ್ಣಿಗೆರೆತ ನೀರು. ಕಾಮನ ಬಿಲ್ಲಿನ ತುಣುಕುಗಳಂತೆ ಕಂಗಳಿಸುವ ಇಳಕಲ್ಲ ಸೀರೆಗಳದ್ದು ಬಣ್ಣ ಬಣ್ಣದ ಸುಂದರ ಲೋಕ. ಕುಣಿಗಲ್ಲು ಕೆರೆಯನ್ನು ಬೆಳದಿಂಗಳಲ್ಲಿ ನೋಡಿದ ನಾರಿಯೊಬ್ಬಳು ಕೆರೆಯನ್ನು ಭಾವ ತಂದುಕೊಟ್ಟ ಬಣ್ಣದ ಸೀರೆಗೆ ಸಮಾನವೆಂದು ಹಾಡಿಕೊಂಡಿದ್ದಾಳೆ. ರಂಗುರಂಗಿನ ಸೀರೆಗಳ ಪಂಕ್ತಿಗೆ ಹೆಣ್ಣು ಮಕ್ಕಳ ಚಂಚಲ ನೇತ್ರಗಳು ದಬದಬನೆ ಬಿದ್ದು ಸೆರೆಯಾಗುತ್ತವೆ. ಸೀರೆಗಳನ್ನು ಮುಟ್ಟುತ್ತಾ ಕಣ್ಣು ತುಂಬಿಕೊಳ್ಳುತ್ತಾ ತಮ್ಮ ಬದುಕಿನ ಎಲ್ಲ ಹಬ್ಬಗಳನ್ನು, ಮದುವೆ ಮುಂತಾದ ಮಧುರ ದಿನಗಳನ್ನು ಬಣ್ಣದ ಸೀರೆಗಳ ಮೇಲೆ ಕಣ್ಣುಗಳಿಂದ ಆಸೆಯ ತ್ರಿಪದಿಗಳನ್ನು ಬರೆಯುತ್ತಾ ಕನಸು ಕಾಣುತ್ತಾರೆ. ಇಳಕಲ್ಲ ಸೀರೆಯ ಸೊಬಗಿನ ಕೀರ್ತಿ ಅದರ ಸೆರಗಿನಲ್ಲೇ ಬರೆದಿದೆ. ಚಂದ್ರಕಾಳಿಯ ಠಾಣದ ಸೆರಗು, ಬಿಂಕದ ಬಣ್ಣದ ಪಿಸು ಮಾತಾಡುತ್ತವೆ. ವಸ್ತ್ರ ಜಗತ್ತಿನ ಸವಾಲುಗಳಿಗೆ ಸದ್ದಿಲ್ಲದ ಮೇಳ ಪೈಪೋಟಿ ನಡೆಸುತ್ತಾ ತನ್ನದೇ ಆದ ಸಾಂಪ್ರದಾಯಿಕ ರಚನೆಯಿಂದ ಮೆರೆಯುವ ಹಿರಿಮೆ ಇಳಕಲ್ಲ ಸೀರೆಗೆ ದಕ್ಕಿ ಹೋಗಿದೆ. ಬಂಧು ಬಾಂಧವರಿಗೆ ಸೀರೆ ಕಣಗಳನ್ನು ತಾಂಬೂಲವಿಟ್ಟು ಕೊಟ್ಟು ಪಾದವಂದನೆ ಮಾಡುವ ಸಂಪ್ರದಾಯ ಜನಪದ ಸಂಸ್ಕೃತಿಯಲ್ಲಿ ಸ್ಥಾನ ಉಳಿಸಿಕೊಂಡಿದೆ. ಇಳಕಲ್ಲು ಬಿಜಾಪುರ ಜಿಲ್ಲೆಯ ಪುಟ್ಟ ಪಟ್ಟಣ. ಜೇನುಗೂಡಿನಂತೆ ತುಳುಕುವ ಜೀವನ. ಈ ಪಟ್ಟಣಕ್ಕೆ ಸೀರೆಗಳಿಂದಲೇ ಹೆಸರು. ಇಕ್ಕಟ್ಟಾದ ಓಣಿಗಳಲ್ಲಿ ನಡೆಯುವಾಗ ಕೈಮಗ್ಗದ ಲಾಳಿ ಲಯಬದ್ಧವಾಗಿ ಓಡಾಡುವ ಸದ್ದು ಕಿವಿ ತೆರೆಯನ್ನು ಸೇರುತ್ತದೆ. ಆಧುನಿಕ ಕಾಲದ ಶಾಪದಂತಿರುವ ರಾಸಾಯನಿಕ ದ್ರಾವಕಗಳಿಗೆ ಇಳಕಲ್ಲಿನಲ್ಲಿ ಸ್ಥಳವಿಲ್ಲ. ಉಟ್ಟವರ ಕೋಮಲ ಚರ್ಮಕ್ಕೆ ಎಂದಿಗೂ ಹಾನಿ ತರದ ಪ್ರಕೃತಿದತ್ತ ಬಣ್ಣ ಇಳಕಲ್ಲ ಸೀರೆಗಳನ್ನು ತುಂಬಿಕೊಳ್ಳುತ್ತವೆ. ಕಪ್ಪು ಮಣ್ಣಿನ ಹೊಲದಲ್ಲಿ ಬೆಳೆದ ನೀಲಿಯ ಬೀಜ, ಚೌಳು ಮಣ್ಣು, ಬೆಲ್ಲ ಮತ್ತು ಸುಣ್ಣ ಇವು ಬಣ್ಣ ತಯಾರಿಸಲು ಬೇಕಾಗುವ ಪ್ರಾಕೃತಿಕ ಸಾಮಗ್ರಿಗಳು. ಮಣ್ಣಿನ ಹಂಡೆಯನ್ನು ಒಲೆಗೇರಿಸಿ ಕುದಿಯುವ ನೀರಿಗೆ ನೀಲಿ ಬೀಜಗಳನ್ನು ಸುರಿದು ಬೇಯಿಸಿ ಬಣ್ಣ ಬಿಡಿಸಿ ಚೌಳು ನೀರು, ಬೆಲ್ಲವನ್ನು ಬೆರೆಸಿ ಬಣ್ಣದ ಪಾಕನ್ನು ತಯಾರು ಮಾಡುತ್ತಾರೆ. ಬಣ್ಣದ ಹರವಿಗಳನ್ನು ಹೂತ ಈ ಜಾಗ 8 ಮೊಳ ಉದ್ದ, 8 ಮೊಳ ಅಗಲ, 8 ಮೊಳದಷ್ಟು ಆಳವಿರುವ ಕಲ್ಲಿನ ಕಣಜ. ಅದರ ತುಂಬ ಕುರಿ ಹಿಕ್ಕೆಗಳನ್ನು ತುಂಬಿ ಬಣ್ಣ ಮಾಗಲು ಬೇಕಾದ ಅಗತ್ಯದ ಶಾಖ ಉತ್ಪಾದಿಸುವ ವಿಧಾನ ಆಶ್ಚರ್ಯಕರವಾದದ್ದು. ಕುರಿ ಹಿಕ್ಕೆ ಗೊಬ್ಬರಕ್ಕಷ್ಟೇ ಎಂದು ನಾವೆಲ್ಲ ಇದುವರೆಗೆ ತಿಳಿದಿದ್ದೆವು. ಕುರಿ ಹಿಕ್ಕೆಯನ್ನು ಕಣಜದಲ್ಲಿ ತುಂಬಿಸಿದರೆ
ಅಧಿಕ ಶಾಖ ದೊರಕುತ್ತದೆಂಬ ಗುಟ್ಟು ಇವರಿಗೆ ಗೊತ್ತು. ಇದಕ್ಕಾಗಿ ಬಳಸುವ ಕರೆಂಟು, ಇಂಧನ ಎಲ್ಲವೂ ಉಳಿತಾಯ. ಶಕ್ತಿಯ ಮೂಲದ ಸದುಬಳಕೆ ಇಲ್ಲಿ ನಡೆದಿದೆ. ಕಣಜದ ಮೇಲು ಪದರದಲ್ಲಿ ಕಂಠ ಕಾಣುವಂತೆ ಹರವಿಗಳನ್ನು ಹೂತು ಬಣ್ಣದ ಪಾಕನ್ನು ತುಂಬಿಸಿ ಬಾಯಿಗೆ ಬಿದಿರು ಚಿಬ್ಬುಲನ್ನು ಮುಚ್ಚಲಾಗುತ್ತದೆ. ದಿನದಿಂದ ದಿನಕ್ಕೆ ಬಣ್ಣ ಮಾಗುತ್ತಾ ಅಂತಿಮ ರೂಪ ಪಡೆಯುತ್ತದೆ. ಬಣ್ಣ ಹದಗೊಳ್ಳಲು ಸುಣ್ಣ ಬೆರೆಸಬೇಕು. ಆದ ಬಣ್ಣವನ್ನು ಹದ ನೋಡಿ ನೂಲನ್ನು ಅದ್ದಿ ಬಣ್ಣ ಕೊಡಲಾಗುತ್ತದೆ. ಬಣ್ಣಗೊಂಡ ನೂಲನ್ನು ಬಿಸಿಲು ಮಳಿಗೆಯಲ್ಲಿ ಒಣಗಿಸಲಾಗುತ್ತದೆ. ಒಣಗಿದ ನೂಲಿಗೆ ಗಂಜಿಯ ಲೇಪವನ್ನು ಕೊಟ್ಟು ನಂತರ ನೂಲಿನ ಗೋಜಲನ್ನು ಬಿಡಿಸಲು ನಾರಣಿಗೆಯಿಂದ ಬಾಚುವುದೊಂದು ಕ್ರಮ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಎಂಬ ಗಾದೆ ಎಷ್ಟು ಅರ್ಥಪೂರ್ಣ. ವಾರಪೂ ಕಟ್ಟಿದ ನೂಲನ್ನು ಮಗ್ಗಕ್ಕೆ ಅಳವಡಿಸಲು ಅಸಾಧಾರಣ ಕೌಶಲ, ಅನುಭವಗಳು ಬೇಕು. ಅಣಿಸೆಳು, ಬೆಜಗೋಲುಗಳನ್ನು ಅಣಿಗೊಳಿಸಿ ಕುಶಲಿಗಳು ಮಗ್ಗದ ಮೇಲೆ ಕುಳಿತು ಲಾಳಿ ಎಳೆದು ನೇಯುವ ದೃಶ್ಯ ನೋಡಲು ಬಲು ಚೆಂದ. 16 ಮೊಳ, 18 ಮೊಳ ಹೀಗೆ ಸೀರೆಯ ಉದ್ದ ಅದರ ಕೀರ್ತಿಯಷ್ಟೇ ದೊಡ್ಡದು. ಕುಶಲ ಕೈ ಬೆರಳುಗಳು ಪ್ರತಿ ಎಳೆಯೊಂದಿಗೂ ಆಟವಾಡಿ ಉದ್ದ ಅಡ್ಡ ಎಳೆಗಳಿಗೆ ರಾಜಿ ಮಾಡಿಸುತ್ತವೆ. ಇಳಕಲ್ ಸೀರೆಯ ಇತಿಹಾಸವನ್ನು, ಸಂಪ್ರದಾಯದ ಪರಂಪರೆಯನ್ನು ಇಂದಿಗೂ ಉಳಿಸಿಕೊಂಡು ಬಂದಿರುವ ಶ್ರೀಯುತ ಫಣಿರಾಜ್ ಕೋನಪ್ಪ ಗುಳೇದ್ ಅವರು ಹೇಳುವಂತೆ, ಇದು ನಮ್ಮ ಮುತ್ತದರಿಂದ ಈ ಮಂತನದಲ್ಲೇ ಸಾಕಿಕೊಂಡು ಬಂದಿರುವಂತಹದ್ದು ಈ ಸೀರೆ ಉದ್ಯೋಗ. ಅದಕ್ಕಿಂತ ಪೂರ್ವದಲ್ಲೇ ಈ ಇಳಕಲ್ ಸೀರೆಗಳನ್ನು ತಯಾರು ಮಾಡೋದರಲ್ಲಿ ನಮ್ಮವರೇ ಆದಂಥ, ನಮ್ಮ ಜನಾಂಗದವರೇ ಆದಂಥ ಧೋತ್ರೆ ರಾಜಪ್ಪ ಅಂತ ಹೇಳಿ
ಒಂದು ಮನೆತನ ಇತ್ತು. ಅವರು ಮೊದಲಿಗೆ ಸೀರೆ ಆಗೋದಕ್ಕಿಂತ ಪೂರ್ವದಲ್ಲಿ ಅವರು ಕಣಗಳು ಮಾಡಿಸ್ತಾ ಇದ್ರು ಇಳಕಲ್ಲದಲ್ಲೇ. ಅದನ್ನು ಇವರು ಬದಲಾಯಿಸಿ ಸೀರೆ ಮಾಡಿಸ್ಲಿಕ್ಕೆ ತಯಾರುಪಟ್ಟರು ಈ ರಾಜಪ್ಪ ಧೋತ್ರೆ ಅನ್ನೋರು. ಆನಂತರ ಇದುವರೆಗೂ ಸಾಕಿಕೊಂಡು ಬಂದಿರತಕ್ಕಂತಹ ಈ ಸೀರೆ ಉದ್ಯೋಗ ಇದುವರೆಗೂ ನಡೀತಾ ಇದೆ. ಆದರೆ ಈ ಉದ್ಯೋಗದಲ್ಲಿ ಹೆಚ್ಚಿನ ಪಾವಿತ್ರ್ಯತೆ, ಹೆಚ್ಚಿನ ಒಂದು ಶ್ರದ್ಧೆ ವಹಿಸಿಕೊಂಡು ನಡೆಸಿಕೊಂಡು ಬಂದಿರತಕ್ಕಂಥವ್ರು ಅಂದರೆ ಅನೇಕ ಜನಗಳು ಇಲ್ಲಿವರೆಗೂ ಸಾಗಿಸ್ಕೊಂಡು ಬಂದರು. ಆದರೆ ಅದನ್ನು ಮುಂದುವರಿಸುವಂಥ ಪ್ರವೃತ್ತಿ ಆ ಜನಗಳಿಗೆ ಇಲ್ಲದಕ್ಕೆ ಅವ್ರು ಕೈಬಿಟ್ಟು ಬೇರೆ ರೀತಿಯಿಂದ ಸೀರೆ ಕೂಡಿಸೋ ಉದ್ಯೋಗ ಮಾಡಿಕೊಂಡ್ರು. ಆದರೆ ಅದನ್ನು ನಾವು ಬದಲಾಯಿಸಲಿಲ್ಲ. ಯಾಕೆಂದರೆ ನಮ್ಮಲ್ಲಿ ಈ ಕೈಗಾರಿಕೆ ಉದ್ಯೋಗ ಮೊದಲಿಂದನೂ ನಮ್ಮ ಮುತ್ತಜ್ಜರಿಂದ ನಡೆದು ಬಂದಿದ್ದರಿಂದ ಅದನ್ನು ನಾವು ಮುಂದೆ ಸಾಗಿಸ್ಕೊಂಡು ಇದುವರೆಗೂ ನಡೆಸ್ತಾ ಇದ್ದೇವೆ. ಬೇರೆ ಸೀರೆಗಳು ಪೈಪೋಟಿ ನಡೆಸಿದರೂ ಇಳಕಲ್ ಸೀರೆ ತನ್ನ ಹಿರಿಮೆಯನ್ನು ಉಳಿಸಿಕೊಂಡೇ ಬಂದಿದೆ. ಇದು ಸುಮಂಗಲಿಯರಿಗೆ ಪ್ರತಿಷ್ಠೆಯ ಮತ್ತು ಗೌರವದ ಸಂಕೇತ. ದೇವರನ್ನು ಹೊತ್ತವರು ಕುಣಿಯೋದ್ರ ಹಿನ್ನೆಲೆ ಏನಿರಬಹುದು? ದೈವಿ ಶಕ್ತಿಗೆ ಒಳಗಾಗಿಯೋ ಇಲ್ಲವೇ ಅನ್ಯ ಶಕ್ತಿಯನ್ನು ಆವಾಹನೆ ಮಾಡಿಕೊಂಡು ಕುಣಿಯೋದು ಒಂದು ಬಗೆಯಾದರೆ ಕಲೆಗಾರಿಕೆಯನ್ನು ಮೆರೆಸೋದು ಮತ್ತೊಂದು ಬಗೆ. ಶಕ್ತಿ ದೇವತೆಯ ಆರಾಧನೆಗಾಗಿಯೇ ಹುಟ್ಟಿರಬಹುದಾದಂತಹ ಗಂಡು ಕಲೆ ಪೂಜಾ ಕುಣಿತ. ಇಂತಹ ಕುಣಿತದ ಕಲೆಯನ್ನು ಕರಗತ ಮಾಡಿಕೊಳ್ಳದೆ ಕಲಾವಿದ ನುರಿತನಾಗಲಾರ. ಈಗ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರಂ ತಾಲೂಕಿನ ಅಂಕನಹಳ್ಳಿಯ ನುರಿತ ಕಲಾವಿದರಾದ ಶ್ರೀ ಶಿವಣ್ಣ ಅವರಿಂದ ಪೂಜಾ ಕುಣಿತವನ್ನು ನೋಡೋಣ. 5 ಅಡಿ ಅಗಲದ 4 ಅಡಿ ಉದ್ದದ ಬಿದಿರು ದಬ್ಬೆಗಳನ್ನು ಚೌಕಾಕಾರವಾಗಿ ಬಿಗಿದು ನಡುಮಾಯಕ್ಕೆ ಕಳಸದ ತುಂಬರಿಗೆ ಚಂಬರಿಗೆಯನ್ನು ಕಟ್ಟಿ ಮೇಲುಭಾಗದ ತುದಿಗಳಿಗೆ 7 ಕಳಸಗಳನ್ನು ನಿಲ್ಲಿಸಿ ಹರಕೆಗೆ ಬಂದ ಆ ಊರಿನ ಮೂಲ ದೇವರ ಸೀರೆಗಳನ್ನು ಬಿದಿರು ಚೌಕಕ್ಕೆ ಅಂದಗೊಳ್ಳುವಂತೆ ಸಿಕ್ಕಿಸಿ ಇಳಿಬಿಡುತ್ತಾರೆ. ಶಕ್ತಿ ದೇವತೆಯ ಮೂರ್ತಿಯನ್ನು ಕೇಂದ್ರದಲ್ಲಿ ಸ್ಥಾಪಿಸಿ ಹೂವುಗಳಿಂದ ಅಲಂಕಾರಗೊಳಿಸಲಾಗುತ್ತದೆ. ಪೂಜಾ ಕುಣಿತದ ಈ ದೈವಿ ಸಾಧನಕ್ಕೆ ಥಳಿ ಎಂದು ಹೆಸರು. ಅಂಕನಹಳ್ಳಿಯ ಶಿವಣ್ಣ ನಮ್ಮ ನಾಡಿನ ಹೆಸರಾಂತ ಜನಪದ ಕಲಾವಿದರು. ಬಿಸಿ ರಕ್ತದ ಕಸುವುಳ್ಳ ತರುಣ. ಕುರಿತು ಓದದೆ ಕಲೆಯನ್ನೇ ಮೈಗೂಡಿಸಿಕೊಂಡು ಭಾರತದ ಎಲ್ಲೆಡೆ ಸಂಚರಿಸಿ ಬೆಂಗಳೂರು ಜಿಲ್ಲೆಯ ಅಂಕನಹಳ್ಳಿಯನ್ನು ತನ್ನ ಅಸಾಧಾರಣ ಕಲೆಗೆ ತಳುಕು ಹಾಕಿಕೊಂಡು ಕುಣಿದ ಕಲಾವಿದ. ನಿರಂತರ ಪರಿಶ್ರಮದ ಫಲ ಕಲೆಯ ಕೆನೆಯಾಗಿ ಶಿವಣ್ಣನವರಿಗೆ ದಕ್ಕಿದೆ. ತಳಿಯನ್ನು ತಲೆಯ ಮೇಲಿರಿಸಿಕೊಂಡು ನಾದಕ್ಕೆ ಹೆಜ್ಜೆ ಹಾಕಿದರೆಂದರೆ ತನ್ನನ್ನೇ ಮರೆತು ದೈವಿ ಶಕ್ತಿಗೆ ವಶವಾಗಿ ಬಿಡುತ್ತಾರೆ. ಕಲೆ ಇವರಲ್ಲಿ ಭಕ್ತಿಯಾಗಿ ಮೆರೆಯುವುದುಂಟು.
ತಂದೆಯವರು ಭಾಳ ಬಡತನದಲ್ಲಿದ್ದರು. ಆಗ ಬಟ್ಟೆ ಹೊಲ್ಸ್ಕೊಳಕ್ಕಂತೂ ಸಾಧ್ಯವಾಯ್ತಿರಲಿಲ್ಲ. ನಮ್ಮ ತಂದೆಯವ್ರನ್ನ ಕೇಳಿದಾಗ ಯಾರ ಮಲ್ಲಾರ ಸಂಬಳಕ್ಕೆ ಇರಿಸು ನಮ್ಮನ್ನ ಅಂತ ಅಂದ್ಬಿಟ್ರು ನಮ್ಮ ತಂದೆಯವರು. ಆ ಸನ್ನಿವೇಶದಲ್ಲಿ ನಮ್ಮೂರು ಪೂಜೆ ಕುಣಿತಕ್ಕೆ ನಾಗವಾರ ಶಿವಲಿಂಗಯ್ಯ ಅಂತ ನಮ್ಮೂರಿಗೆ ಬಂದಿದ್ದರು ಪೂಜೆ ಕುಣಿತಕ್ಕೆ. ಆ ಅಪ್ಪನ ನೋಡಿಬಿಟ್ಟು ನಾನು ಏನು ಕಲ್ತ್ರೆ 10 ಪೈಸೆ ಸಂಪಾದನೆ ಮಾಡ್ಬೋದು ಅಂತ ನನ್ನ ಮನಸ್ಸಿಗೆ ತಿಳ್ಕೊಂಡು ನಾನು ಅವಾಗ ಒನಕೆ ಹೊತ್ಕೊಂಡು ಅರ್ಧ ಅರ್ಬಿ ನೀರು ಹೊತ್ಕೊಂಡು ಕಣದಲ್ಲಿ ನನ್ನಷ್ಟು ನಾನೇ ಅಪ್ಪ ಕುಣಿದ ಕಾಲನ್ನು ನೋಡಿ ನನ್ನಷ್ಟು ನಾನೇ ಟ್ರೈನಿಂಗ್ ಮಾಡಿದೆ ಸರ್. ಈ ದೊಡ್ಡ ಪೂಜೆ ಹೊತ್ಕೊಂಡು ಕೈ ಬಿಟ್ಟು ಕುಣಿತ ಈ ಚಮತ್ಕಾರ ಎಲ್ಲ ಮಾಡ್ತಿರಲ್ಲ, ಅದು ಹೆಂಗೆ ಸಾಧ್ಯ ಆಗುತ್ತೆ? ನಾವು ಸರ್ ಪೂಜೆ ಹೊತ್ಕೊಳ್ಳೋ ಗಂಟ ಪೂಜೆ ಮೇಲೆ ಜ್ಞಾನವಾಗಿರ್ತೀವಿ. ಪೂಜೆ ಹೊತ್ಕೊಂಡ ತಕ್ಷಣ ತಮಟೆ ಬೀಳ್ತಾ ಇದ್ದಾಗ ನನ್ನ ಕಿವಿಗೆ ಆ ನಾದ ಸ್ವರ ಕೇಳಿದಾಗ ನನ್ನ ತಲೆ ಮೇಲೆ ಪೂಜೆ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗದೆ ಏನು ಕೆಲಸ ನಾನು ಮಾಡ್ತಾ ಇದ್ದೀನಿ ಅನ್ನೋ ಗಮನ ಮಾತ್ರ ನನಗೆ ಗೊತ್ತಿರ್ತಿದೆ ಹೊರತು ತಲೆ ಮೇಲೆ ಹೇಗೆ ಪೂಜೆ ಕುಂತ್ಕೋದೆ ಅಂತ ನಾನು ನೋಡಲಿಲ್ಲ. ಹೊರಗಡೆ ಎಲ್ಲ ನಾವು ಹೋಗಿ ನೀವು ಪ್ರದರ್ಶನ ಕೊಟ್ಟಿದ್ದೀರಾ? ಮಾಡಿದ್ದೀವಿ ಸರ್. ಯಾವ್ಯಾವ ಕಡೆ ಕೊಟ್ಟಿದ್ದೀರಾ? ಮೊದಲು ನಾವು ಜಾನಪದಕ್ಕೆ ಹೋಗೋದೆ, ಅಲ್ಲಿ ಹಲವಾರು ಸಂಸ್ಥೆಗಳವ್ರು ಬಂದಿದ್ದರು. ನಮ್ಮನ್ನು ಪ್ರದರ್ಶನ ನೋಡಿ ಡೆಲ್ಲಿಗೆ 1 ತಿಂಗಳು ಅಲ್ಲಿ ಕರ್ಕೊಂಡು ಟ್ರೈನಿಂಗ್ ಕೊಟ್ಟರು. ತಿರ್ಗೊಂದು ಸಾರಿ ಡೆಲ್ಲಿ ಕರ್ಕೊಂಡೋದ್ರು. ರಾಜಸ್ಥಾನ ಹೋದೆ, ಮಿಜೋರಾಮ್ ಹೋದೆ, ಕಪಿಲಾ ಕಾವೇರಿ ಮಧ್ಯೆ ಹೋಗಿ ಕುಣಿದೆ. ಕಲೆಗೆ ಭಾಷೆಯ ಅಗತ್ಯವಿಲ್ಲ. ಅಪ್ಯಾಯಮಾನವಾದ ಯಾವುದೇ ಕಲೆ ತನ್ನ ಇರುವಿಕೆಯಿಂದಲೇ ಆಕರ್ಷಣೀಯವಾಗಿ ಬಿಡುತ್ತದೆ. ಕಲೆ ಸಮಷ್ಟಿಯಾಗಿ ಅಲಂಕರಣಗೊಂಡರಂತೂ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ. ಅದರಲ್ಲೂ ಹೆಣ್ಣು ಮಕ್ಕಳು ಇನಿದನಿಯಿಂದ ಹಾಡುತ್ತಾ ನರ್ತಿಸಿದರೆಂದ ಮೇಲೆ ಅಲ್ಲೊಂದು ನರ್ತನ ಲೋಕವೇ ನಿರ್ಮಾಣವಾಗಿ ಬಿಡುತ್ತದೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕು ಹಾಲಳ್ಳಿ ತಾಂಡ್ಯದ ಲಂಬಾಣಿ ಸೋದರಿಯರ ಸಮೂಹ ನೃತ್ಯ ಅಪ್ಸರೆಯರು ಮಾರುವೇಷ ಧರಿಸಿ ದರೆಗಿಳಿದು ಲಾಸ್ಯವಾಡಿದಂತೆ ಭಾಸವಾಗುತ್ತದೆ. देखो रे नायको
ತಂದನಾನ ತಾನ ತಂದನಾನನ. ರೈತ ತಾನು ಬೆಳೆದ ತೆನೆಯನ್ನು ಒಕ್ಕಿಕೊಳ್ಳುವ ಕಣಗಾರಿಕೆ ಬೇಸಾಯದ ಕೊನೆಯ ಹಂತ. ಈ ಹಂತದಲ್ಲಿ ಹಂತಿ ಪದಗಳಿಗೆ ವಸ್ತುವಾಗದ ವಿಷಯಗಳೇ ಇಲ್ಲ. ಇವುಗಳನ್ನು ಗಂಡಸರೇ ಹಾಡುವ ರೂಢಿ. ಕಣ ಬದುಕನ್ನು ಸಂಕೇತಿಸಿದರೆ ಅದರ ನಡುವೆ ನಿಂತ ಮೇಟಿ ಧರ್ಮವನ್ನು ಸೂಚಿಸುತ್ತದೆ. ಧರ್ಮದ ಸುತ್ತ ತಿರುಗುವ ಕರ್ಮ ಪುಣ್ಯವೆಂಬ ಧಾನ್ಯವನ್ನು ತುಂಬಿಕೊಡುತ್ತದೆ. ವೀಕ್ಷಕರೇ, ಶ್ರೀ ಬನ್ನಿಗೋಳ್ ಶರಣಪ್ಪ ಮತ್ತು ತಂಡದವರಿಂದ ಸೊಗಸಾದ ಹಂತಿ ಪದವನ್ನು ಕೇಳಲು ನಾವೀಗ ರಾಯಚೂರು ಜಿಲ್ಲೆ ಕುಷ್ಟಗಿ ತಾಲೂಕಿನ ಶಾಖಾಪುರಕ್ಕೆ ಹೋಗೋಣ. ಹೊಡಿವಾಗ ಎಂಥವರ ನೆನಿಬೇಕು ಪಂಚ ಪಾಂಡವರ ಧರ್ಮಾರೋ. ಅಂತಿಯ ಹೊಡಿವಾಗ ಎಂಥವರ ನೆನಿಬೇಕು ಪಂಚ ಪಾಂಡವರ ಧರ್ಮಾರೋ. ಅಂತಿಯ ಹೊಡಿವಾಗ ಎಂಥವರ ನೆನಿಬೇಕು ಪಂಚ ಪಾಂಡವರ ಧರ್ಮಾರೋ. ಅಂತಿಯ ಹೊಡಿವಾಗ ಎಂಥವರ ನೆನೆಬೇಕು ಪಂಚ ಪಾಂಡವರ ಧರ್ಮಾರೋ. ಅಂತಿಯ ಹೊಡಿವಾಗ ಎಂಥವರ ನೆನಿಬೇಕು ಪಂಚ ಪಾಂಡವರ ಧರ್ಮಾರೋ. ಪಂಚ ಪಾಂಡವರ ಧರ್ಮಾರ ನೆನೆದಾರ ಸಂತೋಷದಂತೆ ಸಾಗ್ಯಾವೋ, ಸಂತೋಷದಂತೆ ಸಾಗ್ಯಾವೋ. ಏಳು ತಲಿ ಧರ್ಮಾರು ಸ್ಥಳ ಅಡಿವ್ಯಾರು ಸಹದೇವ ಶಕುನ ಹೇಳ್ಯಾನೋ. ಏಳು ತಲೆ ಧರ್ಮಾರ ಸ್ಥಳ ಅಡಿವಾನ ಸಾದೇವ ಶಕುನ ಹೇಳಾನು. ಏಳು ತಲಿ ಧರ್ಮಾರು ಸ್ಥಳ ಅಡಿವ್ಯಾರು ಸಹದೇವ ಶಕುನ ಹೇಳ್ಯಾನೋ. ಸಾದೇವ ಶಕುನ ಹೇಳಾನು ಧರ್ಮರಾಯ ಮುಂದೈತೋ ನಿಮಗ ವನವಾಸ, ಮುಂದೈತೋ ನಿಮಗ ವನವಾಸ. ಕಲ್ಲ ಕಡಬವ ಮಾಡಿ ಮುಳ್ಳ ಶಾವಿಗೆ ಮಾಡಿ ಬನ್ನಿ ಎಲಿಯಾಗ ಎಡಿ ಮಾಡೋ. ಎಲ್ಲ ಕಡಬವ ಮಾಡಿ ಮುಳ್ಳ ಸಾವಿಗೆ ಮಾಡಿ ಬನ್ನಿ ಎಲಿಯಾಗ ಎಡಿ ಮಾಡು. ಕಲ್ಲ ಕಡಬವ ಮಾಡಿ ಮುಳ್ಳ ಶಾವಿಗೆ ಮಾಡಿ ಬನ್ನಿ ಎಲಿಯಾಗ ಎಡಿ ಮಾಡೋ. ಬನ್ನಿ ಎಲಿಯಾಗ ಎಡಿ ಮಾಡಿ ಪಾಂಡವರ ಉಣದ ಹೋಗ್ಯಾರೋ ವನವಾಸ, ಉಣದ ಹೋಗ್ಯಾರೋ ವನವಾಸ. ಸಾಸಿ ಬಣ್ಣದ ಸಿರಿ ರಾಸಿಗೆ ತಂದಿನಿ ಭೂಮಿ ತಾಯವ್ವ ಉಡುಬಾರೋ. ಶಾಸಿ ಬಣ್ಣದ ಸೀರೆ ರಾಸಿಗೆ ತಂದಿನಿ ಭೂಮಿ ತಾಯವ್ವ ಉಡುಬಾರೆ. ಸಾಸಿ ಬಣ್ಣದ ಸಿರಿ ರಾಸಿಗೆ ತಂದಿನಿ ಭೂಮಿ ತಾಯವ್ವ ಉಡುಬಾರೋ. ಭೂಮಿ ತಾಯವ್ವ ಉಡುಬಾರ ನಮ್ಮವ್ವ ರಾಸಿಗೆ ಉಲಸ ಕೊಡುಬಾರ, ರಾಸಿಗೆ ಉಲಸ ಕೊಡುಬಾರ. ತಂದನಾನ ತಾನ ತಂದನಾನನ. ಮತ್ತೆ ಸಿರಿಗಂಧದಲ್ಲಿ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ತಂದನಾನ ತಾನ ತಂದನಾನನ. ತಾನನನಾನ ತಾನ ತನ್ನನಾನನ ತಾನ. ಕರುನಾಡ ಮೂಡಲಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು.
ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.